ಏನು ಮಾಡೋದು, ನನ್ನ ಮಗ ಮಾತನ್ನು ಕೇಳ್ತಾ ಇಲ್ಲ. ಅವ್ನ ಕೈ ನೋವಾಗಿದೆ ಬೇಡ ನೀರಲ್ಲಿ ಆಟ ಆಡಬೇಡ, ನೀರು ತುಂಬಬೇಡ, ನಾನು ತುಂಬ್ಕೋತೀನಿ ಅಂದರೂ ಕೂಡ ಕೇಳ್ತಾ ಇಲ್ಲ. ಕೈ ನೋಡ್ತಾ ಇದ್ದೀರಲ್ವ, ಪ್ಲಾಸ್ಟರ್ ಹಾಕಿದ್ದೀವಿ. ಕೈ ನೋವಿದ್ರೂ ಕೂಡ ಇಲ್ಲಮ್ಮ ನಾನು ನೀರು ತಂದಾಕ್ತೀನಿ, ನೀನು ಒಳಗಡೆ ಕೆಲಸ ಮಾಡ್ತಾ ಇದೆಯಲ್ಲ, ನಾನು ಹೊರಗಡೆ ನೀರು ತಂದಾಕಿ ತುಂಬಿಸ್ತೀನಿ ಬಿಡು, ನಿನ್ನ ಪಾಡಿಗೆ ನೀನು ಒಳಗಡೆ ಅಡುಗೆ ಎಲ್ಲ ಮಾಡ್ಕೊ, ನಾನು ಅಟ್ಲೀಸ್ಟ್ ನೀರಾದರೂ ತುಂಬಿಸಿದ್ರೆ ನಿಂಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಅವನು ನೀರು ತುಂಬ್ತಾ ಇದ್ದಾನೆ. ನಾನು ಹೇಳ್ತಾ ಇದ್ದೀನಿ, ನೀನು ಹುಷಾರಾದ್ಮೇಲೆ ಬೇಕಾದ್ರೆ ನೀನು ತುಂಬಿಸು ಅಂತೆ. ಬೇಡ, ಇವಾಗ ಕೈ ಚೆನ್ನಾಗಿಲ್ಲ ಅಂದರೂ ಕೂಡ ನೋಡಿ ಕೊಡಪಾನನ ಹಿಂಗೆ ತೊಗೊಂಡೋಗ್ತಾ ಇದ್ದಾನೆ, ಬೇಡ ಬಿಡೋಪ್ಪ ಅಂತಂದರೂ ಕೂಡ ಕೇಳ್ತಾ ಇಲ್ಲ. ಇಲ್ಲ ಬಿಡಮ್ಮ ನೀನು ಕೈ ಬಿಡಮ್ಮ, ನೀನು ಏನೂ ಮಾಡಬೇಡ ಬಿಡಮ್ಮ, ನಾನು ಮಾಡ್ಕೋತೀನಿ ಬಿಡಮ್ಮ, ನೀರು ತಂದು ಹಾಕ್ತೀನಿ, ನನಗೇನೂ ಆಗಿಲ್ಲ ಬಿಡಮ್ಮ ಅಂತ ಹೇಳ್ತಿದ್ದಾನೆ. ನನಗೊಂದು ಕಡೆ ಖುಷಿ ಆಗ್ತಾಯಿದೆ, ಇನ್ನೊಂದು ಕಡೆ ಬೇಜಾರಾಗ್ತಾಯಿದೆ. ಖುಷಿ ಏನಕ್ಕಂದರೆ ನನ್ನ ಮಗ ನನ್ನನ್ನು ಅರ್ಥ ಮಾಡಿಕೊಂಡು ಅವನ ಪಾಡಿಗೆ ಅವನಿಗೆ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡ್ತಾ ಇದ್ದಾನೆ. ಇನ್ನೊಂದು ಬೇಜಾರಂದರೆ ಅವ್ನ ಕೈ ನೋವಾಗಿದ್ರೂ ಕೂಡ ನನಗೆ ಈ ಥರ ಕೆಲಸ ಮಾಡ್ತಾ ಇದ್ದಾನಲ್ಲ ಅನ್ನೋದೇ ಒಂದು ಸ್ವಲ್ಪ ಬೇಜಾರು. ಆದರೂ ತುಂಬ ಖುಷಿ ಆಯಿತು. ನನ್ನ ಮಗ ಈಗ ಬರ್ತಾ ಬರ್ತಾ ತುಂಬ ದೊಡ್ಡವನಾಗ್ತಾ ಇದ್ದಾನೆ, ಅಮ್ಮನ ಅರ್ಥ ಮಾಡ್ಕೊಳ್ತಾ ಇದ್ದಾನೆ. ಅಮ್ಮ ಎರಡೂ ಕಡೆ ಕೆಲಸ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ, ಹಾಗಾಗಿ ಅಮ್ಮಂಗೆ ಸ್ವಲ್ಪ ಹೆಲ್ಪ್ ಮಾಡಬೇಕು ಅನ್ನೋದು ಅವನಿಗೂ ಕೂಡ ಗೊತ್ತಾಗ್ತಾ ಇದೆ. ಇವಾಗ ಅವನು ಕೂಡ ನನಗೆ ಹೆಲ್ಪ್ ಮಾಡ್ತಾ ಇದ್ದಾನೆ. ಒಂದೊಂದು ಸಲ ನಿಜವಾಗ್ಲೂ ನನಗೆ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ, ಒಂದು ಸಲ ತುಂಬ ಕೋಪ ಬಂದುಬಿಡುತ್ತೆ. ಎರಡೂ ಇರುತ್ತೆ ಇವನ ಮೇಲೆ, ಕೋಪನೂ ಕೂಡ ಬರೆಸ್ತಾನೆ, ಹಾಗೆ ಪ್ರೀತಿನೂ ಕೂಡ ಬರೆಸ್ತಾನೆ. ಸೊ ಆ ಥರ ನನ್ನ ಮುದ್ದಿನ ಮಗ. ಅವನಂದರೆ ನಂಗೆ ತುಂಬ ಅಂದರೆ ತುಂಬಾ ಇಷ್ಟ.